ನನ್ನ ವೈಯಕ್ತಿಕ ವಿಚಾರ ಮಾತಾಡಿದ್ರೆ ನಾನು ವೈಯಕ್ತಿಕವಾಗಿ ಹೋಟೆಲಲ್ಲಿ ಬಂದು ಕೂತ್ಕೊಳ್ತೀನಿ. ಅವ ಮೂಢ ಅಂದರೆ ನಾನು ಮೂಢ ಅಲ್ಲ. ನನಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಸಮಾಜದ ಜ್ಞಾನ ಇದೆ. ಅವನು ಸುಳ್ಳು ಹೇಳ್ತಾನಂದರೆ ನಾನು ಸುಳ್ಳು ಹೇಳೋಕ್ಕೆ ರೆಡಿ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ನನ್ನ ಇಡೀ ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಅವನ ಮನೆ ಬಾಗಿಲು ಇವಾಗ ಕೂತ್ಕೊಳ್ತೀವಿ. ನಮ್ಮಿಂದ ಏನು ತೊಂದರೆ ಆಗಿದೆ ಅವ್ನು ಹೇಳಬೇಕು. ಆಯ್ತು, ಅವ ಏನು ಮಾಡ್ತಾನೆ ಮಾಡಲಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾನೋ ಮತ್ತು ಅವ್ನ ಮನೆಗೆ ಹೊಡೆಯಕ್ಕೆ ಬಂದಿದ್ರು ಅಂತ ಮಾಡ್ತಾನೋ, ಏನು ಮಾಡ್ತಾನೆ ಮಾಡಲಿ. ನಾವು ಆಗಲ್ಲ. ಅವನ ಹೆಂಡತಿ ಮಕ್ಕಳಿಗೆ ಗೊತ್ತಾಗಬೇಕು ನಾವೇನು ಮಾಡಿದ್ದೀವಿ ಒಂದು ಕುಟುಂಬಕ್ಕೆ, ಅವ್ನಿಗೆ ಏನು ತೊಂದರೆ ಕೊಡ್ತಾ ಇದ್ದೀವಿ, ಅವ ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಈಗ ಅವ ವೈಯಕ್ತಿಕ ವಿಚಾರ ಹೇಳಿದ್ರೆ ನಾನು ಹೇಳಲೇಬೇಕಲ್ಲ. ಈಗ ನನ್ನ ವೈಯಕ್ತಿಕ ವಿಚಾರ ಅವ್ನು ಸುಳ್ಳು ಹೇಳಿದಾಗ ನಾನು ಅವ್ನು ಸತ್ಯ ಇರೋದು ಹೇಳ್ಬೇಕು. ಬಿಜೆಪಿಯವರು ಜಿಲ್ಲಾಧ್ಯಕ್ಷರು ಮತ್ತು ಮಾನ್ಯ ಸಂಸದರು, ಬಿಜೆಪಿಯ ಹಿರಿಯ ಧುರೀಣರು ಮತ್ತು ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಬಂದಿದ್ದಾರೆ ಲೀಡರ್ಸು, ಅವರು ಅವನು ಪ್ರಶ್ನೆ ಮಾಡಬೇಕು. ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ, ವೈಯಕ್ತಿಕ ಇದ್ರೆ ನಮ್ಮ ಪಕ್ಷದ ಆಫೀಸನ್ನು ಬಳಸ್ಕೋಬೇಡ, ನಮ್ಮ ಪಕ್ಷದ ಹುದ್ದೆಯನ್ನು ಬಳಸ್ಕೋಬೇಡ, ನೀವು ವೈಯಕ್ತಿಕ ಇದ್ರೆ ಬೇರೆ ರೀತಿ ಮಾತಾಡು ಅಂತ ಹೇಳಬೇಕು. ಅವ ವೈಯಕ್ತಿಕ ವಿಚಾರ ಇದ್ರೆ ನಮ್ಮ ಮನೆಗೆ ಬರಲಿ ಅಥವಾ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಲಿ. ಇವ ನಾನು ಅಧ್ಯಕ್ಷ ಅಂತೇಳಿ ಬಿಜೆಪಿ ಅಧ್ಯಕ್ಷ ಅಂತೇಳಿ ನಾನು ವೈಯಕ್ತಿಕ ಮಾತಾಡ್ತಾನೆ ಅಂದರೆ ಬಿಜೆಪಿಯವರೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ ಅಂದರೆ ಬಿಜೆಪಿಯವರಿಗೆ ಒಂದು ಘನತೆ ಇಲ್ವಾ? ಬಿಜೆಪಿಯವರಿಗೆ ಅವನಿಂದ ಮರ್ಯಾದೆ ಆಗಲ್ವಾ? ಮಾಡಿದ್ದಾರೆ ಅಂತ. ಹಂಗಾದ್ರೆ ತಿಮ್ಮಪ್ಪ ಡಿವೈಎಸ್ಪಿ ಅವರು ಇನ್ನು 5 ಲಕ್ಷ ರೂಪಾಯಿ ಹಂಚ್ಕೊಂಡಿರ್ಬೋದೇನು? ಯಾಕಂದ್ರೆ 3.5 ಲಕ್ಷ ಮಾತ್ರ ತೋರಿಸಿದ್ದಾರೆ. ಅದನ್ನ ನಾನು ಕೇಳಿದ್ದೀನಿ, ಪ್ರೆಸ್ ಮೀಟ್ ಅಲ್ಲೇ ಕೇಳಿದ್ದೀನಿ. ಈಗ ಕರೆ ಕೊಟ್ಟು ನಾನು ಸ್ವಾಭಿಮಾನಿಗೆ ಧಕ್ಕೆ ಆದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀವೇ ಹೇಳಿದ್ರೆ ಯಾಕೆಂದ್ರೆ ಈಗ ಎಲ್ಲ ಇದ್ದಾರೆ ಅಂತೇಳಿ ನಾವು ಈ ಸಿಲ್ಲಿ ಮೆಟ್ರು ತಂದು ಅವ್ರಿದ್ರಿಗೆ ನಮಗೆ ನೀವು ಅವ್ರಿಗೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅಧಿಕಾರ ಸಿಗ್ತದೆ ಮುಂದೆ, ಮತ್ತೆ ಅವರಿಗೆ ಇನ್ನೂ ಐಶ್ವರ್ಯ ಹೆಚ್ಚಾಗುತ್ತದೆ, ನಂಗೆ ತೊಂದರೆ ಕೊಡೋದ್ರಿಂದ. ಅಂದ್ರೆ ಯಾರೇ ಆಗಿರ್ಲಿ ಆ ಮನುಷ್ಯ ಚೆನ್ನಾಗಿರ್ಲಿ, ಅವರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಬಯಸ್ತೀನಿ ಬಿಟ್ರೆ ನಾನು ಯಾವುದೇ ರೀತಿ ಆರೋಪ ಯಾರ ಮೇಲೂ ಮಾಡಲ್ಲ. ಅಂದ್ರೆ ಹಿಂದ್ಗಡೆ ಮಾಡೋರಿಗೆ. ಈಗ ನಾನು ನನ್ನ ಮೇಲೆ ಪೊಲೀಸ್ ಇಲಾಖೆ ಇನ್ನೊಂದಿದೆ, ಈಗ ಹೇಳಲ್ಲ ನಾನು. ನನ್ನ ಮೇಲೆ ಏನೇನು ಆರೋಪ ಮಾಡಿದ್ದಾರೆ ಪೊಲೀಸ್ ಇಲಾಖೆ, ನನ್ನ ಮೇಲೆ ಒಂದು ಪಟ್ಟಿನ ರೆಡಿ ಮಾಡಿದ್ದಾರೆ. ನಾನು ಯಾವ ರೀತಿ ಇಲ್ಲಿ ಸಮಾಜ ಬರ್ತಾ ಇದ್ದೀನಿ ಗೊತ್ತಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ತಹಸೀಲ್ದಾರ್ ಮುಖಾಂತರ ಎಲ್ಲಿಗೆ DC-ಗೆ SP-ಗೆ ನಂಗೆ ನ್ಯಾಯ ಬೇಕು. ನಾನು ಪಕ್ಷದ ಅಧ್ಯಕ್ಷ ಆಗಿ ಕರೆ ಕೊಡ್ತಾ ಇಲ್ಲ. ಪಕ್ಷದ ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದನ್ನು ಹೊರತುಪಡಿಸಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ಪೊಲೀಸ್ ಇಲಾಖೆಯಿಂದ ಕಿರಿಕಿರಿ ಆಗ್ತಾ ಇದೆ. ಆದ್ದರಿಂದ ನಾನು ಅಪರಾಧಿ ಅಂತಾದರೆ ಅವ್ರು ಬಂಧಿಸ್ಲಿ. ಅದನ್ನು ಬಿಟ್ಕೊಂಡು ಉದ್ದೇಶಪೂರ್ವಕ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, SP-ಗೆ ಮತ್ತು IG-ಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತೀನಿ. ವುಮೆನ್ ರೈಟ್ಸಿಗೂ ಕೂಡ ಮನವಿಯನ್ನು ಮಾಡ್ತೀನಿ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ, ಗೃಹ ಸಚಿವರಿಗೆ ಖುದ್ದು ನಾನೇ ಹೋಗಿ ಈ ರೀತಿಗಳು ನಡೀತಾ ಇದ್ದಾವೆ ನನ್ನ ವಿರುದ್ಧ ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಬೆಂಗಳೂರು ಮುಂದಿನ ವಾರ ಹೋಗಿ ಬೆಂಗಳೂರಲ್ಲಿ ಕಂಡು ಭೇಟಿಯಾಗಿ ಬರ್ತೀನಿ. ಅಂದರೆ ನಾನು ಇದರಲ್ಲಂತೂ ಪೊಲೀಸ್ ಇಲಾಖೆ BJP-ಯವರ ನಿರ್ದೇಶನದಂತೆಯೇ ನಡೀತಾ ಇದೆ. ಈಗಲೇ ನಾನು ಪ್ರಾಮಾಣಿಕವಾಗಿ ನಡೀತಾ ಇದ್ದೇನೆ. ಅವನೇ ಸರಿಯಾದ ಶಿಕ್ಷೆ ಕೊಡಬೇಕು ನನ್ನ ವಿರುದ್ಧವಾಗಿ ಹಿಂದ್ಗಡೆ ಮಾಡೋರಿಗೆ. ಈಗ ಯಾಕೆ ನಮ್ಮ ಸೊಸೈಟಿ ಚುನಾವಣೆ ಆಗುತ್ತೆ ಎಲ್ಲಿ ಕೌಚೂರಲ್ಲಿ. ನಾನು ಒಬ್ಬರೊಬ್ಬರಿಗೆ ನಾನು ಊರಾದ ಮೇಲೆ ಅಕ್ಕಪಕ್ಕದ ಮನೆಗೆ ಮಾತಾಡಲೇಬೇಕು. ಒಂದು ಮನೆಗೆ ಮಾತಾಡಕ್ಕೆ ಹೋಗ್ತೀನಿ. ಮಾತಾಡಕ್ಕೆ ಹೋದ ಮನೆಗೆ ಹೆಣ್ಮಗಳು ಕರ್ಕೊಂಡು ಬಂದು ತಿಮ್ಮಪ್ಪ ಕಂಪ್ಲೇಂಟ್ ಕೊಡಿಸ್ತಾನೆ. ತಕ್ಷಣ FIR ಮಾಡ್ತಾರೆ. ಅದು ಸುಳ್ಳು ಅಂತೇಳಿ ನಾನು ಪಾಸ್ ಮಾಡ್ಲಿಕ್ಕೆ ಹಾಕ್ಸಿದ್ದೀನಿ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ನಮ್ಮನ್ನೇ ನಾವು ರಕ್ಷಣೆ ನಾಚಿಕೆ ಆಗ್ಬೇಕು. ನಮಗೆ ಹೇಳೋದು ವಿರುದ್ಧ BJP-ಯವ್ರು ಮಾತಾಡಲ್ಲ. ವಿರೋಧ ಪಕ್ಷದ ಏನು ಕೆಲಸ? ವಿರೋಧ ಪಕ್ಷದ ಕೆಲಸ ಏನು? ಅಕ್ರಮ ದಂಧೆಗಳು ಏನಾಗ್ತವೆ ಅದನ್ನು ಕಂಪ್ಲೇಂಟ್ ಕೊಡಲಿ ಅವ್ರು ಹೋಗಿ, ಆಮೇಲೆ ಅದನ್ನು ರೈಡ್ ಮಾಡಿಸ್ಲಿ. ಇವತ್ತು ಏನು ಅಂದರೆ ಅಕ್ರಮ ದಂಧೆಗಳು ಎಲ್ಲೆಲ್ಲಿ ನಡೀತವೆ, ಏನು ಚೆಂಡ ಮಾಡ್ತಾರೆ ಅಕ್ರಮ ಅಂಗಡಿಯಲ್ಲಿ, ಆಮೇಲೆ ಓಸಿ ನಡೀತಾ ಇದೆ, ಆಮೇಲೆ ಮರಳು ಗಾಡಿ ಮಾಮೂಲಿ ತಗೊಳ್ತಾ ಇದ್ದಾರೆ, ಕಲ್ಲು ಗಾಡಿ ತಗೊಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ. ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಒಂದು ಪಟ್ಟಿನೇ ರೆಡಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಅದಕ್ಕೆ ನಾನು ಅದ್ರ ವಿರುದ್ಧ ಒಂದು ವಾರದಲ್ಲಿ ಕರೆ ಕೊಡ್ತೀನಿ. ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳು ನಮ್ಮನ್ನು ಬೆಂಬಲಿಸಬೇಕು ಅಂತ ಕರೆ ಕೊಟ್ಟು ಎಲ್ಲರಿಗೂ ಫೋನ್ ಮಾಡಿ ಒಂದು 500ಕ್ಕೂ ಹೆಚ್ಚು ಜನ ಸೇರಿಸಿ ಈ ತಾಲೂಕಲ್ಲಿ ಪ್ರತಿಭಟನೆ ಮಾಡಿ ನಾನು ಬೇರೆ ಇಲಾಖೆಯ ಟಾರ್ಗೆಟ್ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಏನು ಅಕ್ರಮ ಇದ್ದಾವೆ ಅವನನ್ನು ಸರ್ಕಾರದ ಗಮನಕ್ಕೆ ತಂದು ನಾನು MLA-ರಿಗೆ ಹೇಳಿದ್ದೀನಿ, ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೀನಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಅಂತ. ಮತ್ತು ಮೊನ್ನೆ DYSP ಮಾಡಿದ ಕೆಲಸನೂ ಕೂಡ ಹೇಳಿದ್ದೀನಿ ಅವರಿಗೆ. ನಾನು ಈ ಥರ ನಡೀತಾ ಇರೋ ನಾನು ಬಯಲಿಗೆ ಎಳಿತೀನಿ ಅಂತ. ಆಯ್ತು, ನಿನ್ನ ಕೆಲಸ ನೀನು ಮಾಡು ಅಂತ